ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನ ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನು. ಆದ ಕಾರಣವೇ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಕೇಳುವ ಭಾಗ್ಯವನ್ನು ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆರೋಗ್ಯ ಎಂಬ ವಿಷಯ ಬಹಳ ಮುಖ್ಯವಾದ ವಿಷಯವಾಗಿದೆ. ಒಂದು ವ್ಯಕ್ತಿ ಅನಾರೋಗ್ಯದಲ್ಲಿ ಒಳಗಾದರೆ ಆ ವ್ಯಕ್ತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ, ಸರಿಯಾಗಿ ಆಲೋಚನೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಕೆಲಸ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಇರಿಟೇಟ್ ಆಗಿರ್ತಾರೆ. ಅದು ಮಾತ್ರವಲ್ಲ, ಅನಾರೋಗ್ಯದಲ್ಲಿರುವ ಒಂದು ವ್ಯಕ್ತಿಯನ್ನು ಅನೇಕರು ಬಂದು ಭೇಟಿ ಮಾಡುವಾಗ ಅವರಿಗೂ ಅನಾರೋಗ್ಯವನ್ನು ಹರಡಿಸುತ್ತಾರೆ. ಬಹಳ ಆದ ಕಾರಣ ಆರೋಗ್ಯ ಬಹಳ ಮುಖ್ಯವಾದ ವಿಷಯವಾಗಿದೆ. ಆದ ಕಾರಣ ನಾವು ಏನು ಮಾಡ್ತೇವೆ, ಅನೇಕ ಸಾರಿ ಇಯರ್ಲಿ ಹೆಲ್ತ್ ಚೆಕಪ್ ಮಾಡ್ತೇವೆ, ಡಯಟ್ ಮಾಡ್ತೇವೆ, ಜಿಮ್ಗೆ ಹೋಗ್ತೇವೆ, ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ. ಆದರೆ ಈ ದಿನ ನಾವು ನಮ್ಮ ಶಾರೀರಿಕವಾದ ಆರೋಗ್ಯದ ಬಗ್ಗೆ ಮಾತಾಡುವುದಿಲ್ಲ, ಆತ್ಮೀಕ ಆರೋಗ್ಯದ ಬಗ್ಗೆ ಮಾತಾಡುತ್ತೇವೆ. ನಾವು ನಮ್ಮ ಶಾರೀರಿಕವಾದ ಆರೋಗ್ಯದ ಬಗ್ಗೆ ಅನೇಕ ಕಾಳಜಿಯನ್ನು ತೋರಿಸುತ್ತೇವೆ, ಆದರೆ ಆತ್ಮೀಕವಾದ ಆರೋಗ್ಯದ ಬಗ್ಗೆ ಅನೇಕ ವಿಷಯಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಆದರೆ ಈ ದಿನ ನಾವು ಸಂದೇಶ ಕೇಳುತ್ತೇವೆ ಆತ್ಮೀಕ ಆರೋಗ್ಯದ ಬಗ್ಗೆ. ನಾನು ಈ ಸಂದೇಶಕ್ಕೆ ಹೆಸರಿಟ್ಟಿದ್ದೇನೆ, ನಿಮ್ಮ ಆತ್ಮೀಕ ಆರೋಗ್ಯ ಹೇಗಿದೆ? ಹೌ ಇಸ್ ಯೋರ್ ಸ್ಪಿರಿಚುವಲ್ ಹೆಲ್ತ್? ಇದಕ್ಕೆ ಆರಿಸಿಕೊಂಡಿರುವ ವಾಕ್ಯ ಭಾಗ ಮಲಾಕಿ 1ನೇ ಅಧ್ಯಾಯ ವಚನ 6ರಿಂದ 14. ಮಲಾಕಿ 1ನೇ ಅಧ್ಯಾಯ ವಚನ 6ರಿಂದ 14ನೇ ವಚನ. ನಾವು ಪ್ರಾರ್ಥನೆ ಮಾಡಿ ನಾವು ಸಂದೇಶದ ಕಡೆಗೆ ಹೋಗೋಣ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ನಿಮ್ಮ ಆತ್ಮೀಕ ಆರೋಗ್ಯ ಹೇಗಿದೆ ಎಂಬ ವಿಷಯವನ್ನೇ ಧ್ಯಾನ ಮಾಡುವವರಾಗಿದ್ದೇವೆ. ಸತ್ಯವೇದದಲ್ಲಿ ಮಲಾಕಿ ಬಹಳ ಒಂದು ಸಣ್ಣದಾದಂತಹ ಒಂದು ಗ್ರಂಥವಾಗಿದೆ, ಒಂದು ಪ್ರವಾದನೆ ಗ್ರಂಥವಾಗಿದೆ. ಇದರಲ್ಲಿ ನಾವು 6 ಭಾಗಗಳನ್ನು ನಾವು ನೋಡುತ್ತೇವೆ. ದೇವರಿಗೆ ಆತನ ಜನರ ಮೇಲಿರುವ ಆರೋಪಗಳನ್ನೇ ಈ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಅನೇಕ ಸಾರಿ ಮನುಷ್ಯರ ಮೇಲೆ ಆರೋಪಗಳನ್ನು ವಹಿಸುತ್ತಾರೆ, ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾರೆ, ಈ ತಪ್ಪುಗಳನ್ನು ಆ ತಪ್ಪುಗಳನ್ನು ಕಂಡುಹಿಡಿತಾರೆ. ಆದರೆ ಮಲಾಕಿ ಗ್ರಂಥದಲ್ಲಿ ನಾವು ನೋಡುವಾಗ ದೇವರಿಗೆ ಮನುಷ್ಯರ ಮೇಲಿರುವ ಆರೋಪಗಳನ್ನು ನಾವು ನೋಡುತ್ತೇವೆ. ಇದರಲ್ಲಿ 6 ಆರೋಪಗಳನ್ನು ದೇವರು ಆ ಮನುಷ್ಯರ ಮೇಲೆ ವಹಿಸುತ್ತಾನೆ. ಅದರಲ್ಲಿ ಒಂದೇ ವಿಷಯವನ್ನು ಮಾತ್ರ ಈ ದಿನ ನಾವು ಸಂದೇಶವಾಗಿ ನಾವು ಕೇಳುವವರಾಗಿದ್ದೇವೆ. ಈ ಗ್ರಂಥವನ್ನು ಬರೆಯುವ ಸಮಯದಲ್ಲಿ ಮನುಷ್ಯರು ಬಹಳ ಸಂತೋಷವಾದ ಸ್ಥಿತಿಯಲ್ಲಿದ್ದರು. ಯೂದಾ ದೇಶದ ಜನರು ಬಹಳ ಒಂದು ಸಂತೋಷದ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದರು. ಆಲಯವಿತ್ತು, ಆದ ಕಾರಣ ಆರಾಧನೆ ನಡೆಯುತ್ತಿತ್ತು. ಅನೇಕ ಆಡಂಬರಗಳು ಮತ್ತು ಫೆಸ್ಟಿವಲ್ಗಳು, ಅನೇಕ ಕಾರ್ಯಗಳು ನಡೆಯುತ್ತಿತ್ತು. ಆದರೆ ದೇವರು ತನ್ನ ಜನರ ಸಂಗಡ ಸಂತೋಷವಾಗಿ ಇರಲಿಲ್ಲ. ಅಂದರೆ ತನ್ನ ಮಕ್ಕಳನ್ನು ನೋಡುವಾಗ ಆತನಿಗೆ ಕೋಪ ಬರುತ್ತಿತ್ತು. ಆ ಮಕ್ಕಳ ಮೇಲೆ ಆತನು ಸಂತೋಷವಾಗಿ ಇರಲಿಲ್ಲ. ಯಾಕೆಂದರೆ ಜನರಿಗೆ ದೇವರೊಡನೆ ಇದ್ದ ಸಂಬಂಧ, ದೇವರಲ್ಲಿದ್ದ ಸಂಬಂಧ ಸರಿಯಾಗಿ ಇರಲಿಲ್ಲ. ಅವರಿಗೆ ಆ ಸಂಬಂಧ ಕೇವಲ ಒಂದು ಧಾರ್ಮಿಕ ಸಂಬಂಧವಾಗಿ ಇತ್ತು. ಜನರು ಅನೇಕ ದೊಡ್ಡ ಆತ್ಮೀಕ ಮಾತುಗಳನ್ನು ಆಡುತ್ತಿದ್ದರು, ಆದರೆ ಕಾರ್ಯರೂಪದಲ್ಲಿ ಬರುವಾಗ, ಅಂದರೆ ಆತ್ಮೀಕವಾದ ಕಾರ್ಯಗಳು ಬರುವಾಗ ಅವರು ಹೃದಯದಿಂದ ಅವರು ಮಾಡುತ್ತಿರಲಿಲ್ಲ. ಇದನ್ನೇ, ಈ ಆರೋಪವನ್ನೇ ನಾವು 6ನೇ ವಚನದಿಂದ 14ನೇ ವಚನದವರೆಗೆ ನಾವು ಓದುವವರಾಗಿದ್ದೇವೆ. ದೇವರು ಈ ಮಕ್ಕಳ ಹೃದಯವನ್ನು ನೋಡುತ್ತಿದ್ದಾನೆ. ಆ ಜನರು ದೇವರ ಕಾರ್ಯ ಬರುವಾಗ ಹೃದಯದಿಂದ ಅವರು ಮಾಡುತ್ತಿರಲಿಲ್ಲ, ಆದರೆ ದೊಡ್ಡ ಆತ್ಮೀಕ ಮಾತುಗಳನ್ನು ಆಡುತ್ತಿದ್ದರು. ದೇವರನ್ನು ಅವರು ಒಡೆಯನು ಎಂದು ಕರೆಯುತ್ತಿದ್ದರು, ತಂದೆ ಎಂದು ಕರೆಯುತ್ತಿದ್ದರೆ, ಆದರೆ ಆತ್ಮೀಕ ಕಾರ್ಯಗಳು ಬರುವಾಗ ಅದು ಕೇವಲ ಮಾತುಗಳಾಗಿತ್ತು. ಉದಾಹರಣೆಗೆ, ದೇವರಿಗೆ ಅಶುದ್ಧವಾದ ಕಾಣಿಕೆಯನ್ನು ನೀಡುತ್ತಿದ್ದರು.
ದೋಷವಾಗಿರುವ ಕಾಣಿಕೆಯನ್ನು ಅರ್ಪಿಸುತ್ತಿದ್ದರು. ದೇವರಿಗೆ ಕೊಡುವ ವಿಷಯಗಳು ಅವರ ಹೃದಯದಿಂದ ಬರುತ್ತಿರಲಿಲ್ಲ. ದೇವರಿಗೆ ಮಾಡುವ ಸೇವೆ ಹೃದಯದಿಂದ ಬರುತ್ತಿರಲಿಲ್ಲ. ಅವರ ಮಾತುಗಳು ಮತ್ತು ಕಾರ್ಯಗಳು ಕೇವಲ ಒಂದು ತೋರಿಕೆಯ ವಿಷಯವಾಗಿತ್ತು. ಜನರನ್ನು ಮೆಚ್ಚಿಸುವುದಕ್ಕಾಗಿ ಅವರು ಆತ್ಮೀಕದ ಮಾತುಗಳನ್ನು ಆಡುತ್ತಿದ್ದರು. ಆ ಜನರನ್ನು ಮೆಚ್ಚಿಸುವುದಕ್ಕಾಗಿ ಆತ್ಮೀಕವಾದ ಕಾರ್ಯಗಳನ್ನು ಮಾಡುತ್ತಿದ್ದರು. ಇದನ್ನು ನಾವು ಈ ದಿನಗಳು ಕೂಡ ನಾವು ನೋಡುತ್ತೇವೆ. ಇನ್ನೊಬ್ಬರು ನಮ್ಮನ್ನು ಆತ್ಮೀಕರು ಎಂದು ಕರೆಯುವುದಕ್ಕಾಗಿ ನಾವು ಒಂದು ವಿಧವಾದ ಆತ್ಮೀಕವಾದ ಮಾತುಗಳನ್ನು ಆಡುತ್ತೇವೆ. ಅವರು ನಮ್ಮನ್ನು ನೋಡುವಾಗ ನಾವು ಸೇವೆಯನ್ನು ಮಾಡುತ್ತೇವೆ. ಆದರೆ ಆ ಕಾರ್ಯಗಳು ನಮ್ಮ ಹೃದಯದಿಂದ ಬರುವುದಿಲ್ಲ. ಅದು ಕೇವಲ ಕಪಟವಾದ ವಿಷಯಗಳಾಗಿ ಇರುತ್ತದೆ. ಅವರ ಮಾತುಗಳಲ್ಲಿ ದೇವರು ಬಹಳ ಹತ್ತಿರವಾಗಿದ್ದನು. ಈ ಯೂದಾ ದೇಶದ ಜನರ ಮಾತುಗಳಲ್ಲಿ ದೇವರು ಹತ್ತಿರವಾಗಿದ್ದನು, ಆದರೆ ಹೃದಯದಲ್ಲಿ ದೇವರು ಬಹಳ ದೂರವಾಗಿ ಇದ್ದನು. He was very far away. ದೇವರ ಸಂಬಂಧ ಕೇವಲ ಕಪಟವಾದ ಸಂಬಂಧವಾಗಿತ್ತು, ಧಾರ್ಮಿಕವಾದ ಸಂಬಂಧವಾಗಿತ್ತು. ಕಪಟವಾಗಿರುವ ಕಾರ್ಯಗಳನ್ನು ದೇವರು ಮೆಚ್ಚುತ್ತಿರಲಿಲ್ಲ. ಅದನ್ನೇ ನಾವು 10ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರು ಹೇಳುತ್ತಾನೆ, ಅವರ ಕಾರ್ಯಗಳು ನನಗೆ ಇಷ್ಟವಾಗುತ್ತಿಲ್ಲ, ನೀವು ಮಾಡುವ ಕಾರ್ಯಗಳು ನನಗೆ ಇಷ್ಟವಾಗುತ್ತಿಲ್ಲ. ಜನರು ದೇವರಿಗೆ, ಆತನ ಜನರು ಮಾಡುತ್ತಿದ್ದ ಕಾರ್ಯಗಳು ಆತನಿಗೆ ಸಂತೋಷವನ್ನು ತರುತ್ತಿರಲಿಲ್ಲ, ಮೆಚ್ಚುತ್ತಿರಲಿಲ್ಲ. ಆತ್ಮೀಕವಾಗಿ ದೊಡ್ಡ ಮಾತುಗಳನ್ನು ಆಡುತ್ತಿದ್ದರು, ಆದರೆ ಕಾರ್ಯಗಳು ಬರುವಾಗ ಅದು ಕಪಟವಾಗಿ ಇತ್ತು. ಇಟ್ ವಾಸ್ ಹಿಪೋಕ್ರಿಟಿಕ್ ಆಗಿ ಅವರ ದೇವರ ಆತ್ಮೀಕ ಕಾರ್ಯಗಳನ್ನು ಮಾಡುತ್ತಿದ್ದರು. ಆದರೆ ದೇವರು ತನ್ನ ಮನುಷ್ಯನ ಮೂಲಕ ಯೂದಾ ದೇಶದ ಜನರ ಬಳಿಗೆ ಮಾತನಾಡುತ್ತಿದ್ದಾನೆ. ಆತನು ಹೇಳುತ್ತಾನೆ, ನೀವು ಮಾಡುವ ತಪ್ಪುಗಳನ್ನು ಅವರು ಮಾಡುತ್ತಿದ್ದ ತಪ್ಪುಗಳನ್ನು ಹೇಳುತ್ತಿದ್ದಾನೆ. ನೀನು ಮಾಡುವ ವಿಷಯಗಳು ನನಗೆ ಇಷ್ಟವಾಗುತ್ತಿಲ್ಲ ಎಂದು ದೇವರು ಹೇಳುತ್ತಿದ್ದಾನೆ. ಆದರೆ ಈ ಯೂದಾ ದೇಶದ ಜನರು ನಿರಾಕರಣೆಯ ಜೀವನದಲ್ಲಿ ಒಳಗಾಗಿದ್ದರು, ಒಂದು ಡಿನಯಲ್ ಅಲ್ಲಿ ಒಳಗಾಗಿದ್ದರು. ಇವರು ಕೇಳುತ್ತಾರೆ 7ನೇ ವಚನದಲ್ಲಿ, ಯಾವ ವಿಷಯದಲ್ಲಿ ನಾವು ದೋಷಗೊಳಿಸಿದೆವು? ದೇವರು ಹೇಳುತ್ತಿದ್ದಾನೆ, ನೀವು ತಪ್ಪು ಮಾಡುತ್ತಿದ್ದೀರಾ. ಆದರೆ ಈ ಜನ ದೇವರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ, ಯಾವ ವಿಷಯದಲ್ಲಿ ನಾವು ದೋಷಗೊಳಿಸಿದೆವು? ಆದ ಕಾರಣ ಯಾಕೆಂದರೆ ಈ ಮನುಷ್ಯರು ನಿರಾಕರಣೆಯ ಜೀವನದಲ್ಲಿ ಒಳಗಾಗಿದ್ದರು. ಅವರ ತಪ್ಪಿನ ಅರಿವು ಅವರಿಗೆ ತಿಳಿಯಲಿಲ್ಲ, ಅವರು ಮಾಡುತ್ತಿದ್ದ ತಪ್ಪುಗಳು ಅವರಿಗೆ ಗೊತ್ತಿಲ್ಲ. ಒಂದು ವ್ಯಕ್ತಿ ಅನಾರೋಗ್ಯದಲ್ಲಿ ಒಳಗಾಗಿರುವಾಗ ಆತನಿಗೆ ಯಾವ ವಿಷಯದಲ್ಲಿ ಅನಾರೋಗ್ಯವಾಗಿದೆ ಎಂಬ ವಿಷಯ ತಿಳಿಯುವಾಗ ಆತನು ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಾನೆ. He will go to doctor, ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ತಾನೆ, he can get treated. ಆದರೆ ವ್ಯಕ್ತಿಯಲ್ಲಿ ಯಾವ ಅನಾರೋಗ್ಯವಿದೆ ಎಂದು ಆತನಿಗೆ ತಿಳಿಯದೆ ಇರುವಾಗ it just becomes more like ಕ್ಯಾನ್ಸರ್ ಬರುವಾಗ ಅನೇಕರಿಗೆ ತಿಳಿಯುವುದಿಲ್ಲ. ಕೊನೆಯ ಗಳಿಗೆಯಲ್ಲಿ ಅವರು ಹಾಸ್ಪಿಟಲ್ಗೆ ಹೋಗುತ್ತಾರೆ. ಡಾಕ್ಟರ್ ವಿಲ್ ಸೇ ಯು ಆರ್ ಇನ್ ದ ಲಾಸ್ಟ್ ಸ್ಟೇಜ್. ಮುಂದೆ ನೋಡುತ್ತೇವೆ ಮರಣದಲ್ಲಿ ಒಳಗಾಗುತ್ತಾರೆ. ಈ ಯೂದಾ ದೇಶದ ಜನರು ಕೂಡ ಒಂದು ನಿರಾಕರಣೆಯ ಜೀವನದಲ್ಲಿ ಒಳಗಾಗಿದ್ದರು. ಅವರ ತಪ್ಪಿನ ಅರಿವು ಅವರಿಗೆ ಗೊತ್ತಿರಲಿಲ್ಲ. ಇವರು ಆಲಯಕ್ಕೆ ಹೋಗುತ್ತಿದ್ದರು, ಹಾಡುಗಳನ್ನು ಹಾಡುತ್ತಿದ್ದರು, ಆದರೆ ಆ ವಿಷಯಗಳು ಹೃದಯದಿಂದ ಬರುತ್ತಿಲ್ಲ. ದೇವರ ಕಾರ್ಯ ಹೃದಯದಿಂದ ಬರುತ್ತಿರಲಿಲ್ಲ. ದೇವರು ಈ ಮನುಷ್ಯರ ಹೃದಯವನ್ನು ನೋಡುವಾಗ ಕಪಟವಾದ ಹೃದಯವಾಗಿತ್ತು, ಕಪಟವು ತುಂಬಿಕೊಂಡಿರುವಂತಹ ಹೃದಯವಾಗಿತ್ತು. ದಟ್ ವಾಸ್ ವೆರಿ ಹರ್ಟ್ಫುಲ್ ಫಾರ್ ಗಾಡ್. ದೇವರು ಹೇಳುತ್ತಾನೆ, ನಿಮ್ಮ ಕಾರ್ಯಗಳು ನನಗೆ ಅವಮಾನವನ್ನು ತರುತ್ತಿದೆ. ನಾವು ಯಾವಾಗ ಉತ್ಸಾಹವಿಲ್ಲದೆ ದೇವರ ಕಾರ್ಯವನ್ನು ಮಾಡುತ್ತೇವೋ, ಉತ್ಸಾಹವಿಲ್ಲದೆ ದೇವರ ಸೇವೆಯನ್ನು ಮಾಡುತ್ತೇವೋ, ಉತ್ಸಾಹವಿಲ್ಲದೆ ದೇವರಿಗೆ ಕೊಡುತ್ತೇವೋ, ಅದು ದೇವರಿಗೆ ಅವಮಾನವನ್ನು ತರುವಂತಹ ವಿಷಯವಾಗಿದೆ. ಉತ್ಸಾಹವಿಲ್ಲದೆ ದೇವರ ಆರಾಧನೆಯನ್ನು ಮಾಡುತ್ತೇವೆ, ಉತ್ಸಾಹವಿಲ್ಲದೆ ದೇವರ ಕಾರ್ಯಗಳನ್ನು ಮಾಡುತ್ತೇವೆ, ಇದು ದೇವರಿಗೆ ಅವಮಾನವನ್ನು ತರುವಂತಹ ವಿಷಯವಾಗಿತ್ತು. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ದೇವರು ಹೇಳುತ್ತಾನೆ, ನೀವು ಹಾಡುವುದನ್ನು ನಿಲ್ಲಿಸಿ, ಅದು ನನ್ನ ಕಿವಿಗಳಿಗೆ ಕಾಡುತ್ತಾ ಇದೆ. ನಿಮ್ಮ ಹಾಡು ನನ್ನ ಕಿವಿಗೆ ಕಾಡುತ್ತಾ ಇದೆ ಎಂದು ದೇವರು ಹೇಳುತ್ತಾನೆ.
ಗಾಡ್ ಇಸ್ ನಾಟ್ ಟಾಕಿಂಗ್ ಅಬೌಟ್ ದ ಸ್ಕೇಲ್. ಅವರ ತಾಳದ ಬಗ್ಗೆ ಮಾತನಾಡುತ್ತಿಲ್ಲ, ರಾಗದ ಬಗ್ಗೆ ಮಾತನಾಡುತ್ತಿಲ್ಲ. ಅವರು ಕಪಟವಾಗಿ ಆರಾಧನೆಯನ್ನು ಮಾಡುತ್ತಿದ್ದರು, ಅಂದರೆ ಉತ್ಸಾಹವಿಲ್ಲದೆ ಆರಾಧನೆಯನ್ನು ಮಾಡುತ್ತಿದ್ದರು. ಅವರಿಗೆ ಮಹಿಮೆ ತರುವಂತಹ ಹಾಡುಗಳನ್ನು ಹಾಡುತ್ತಿದ್ದರು, ದೇವರಿಗೆ ಮಹಿಮೆಯನ್ನು ತರುತ್ತಿರಲಿಲ್ಲ. ಆದ ಕಾರಣ ದೇವರು ಹೇಳುತ್ತಾನೆ, ನೀವು ಹಾಡುವುದನ್ನು ನಿಲ್ಲಿಸಿ, ಅದು ನನ್ನ ಕಿವಿಯನ್ನು ಕಾಡುತ್ತಾ ಇದೆ. ಉತ್ಸಾಹವಿಲ್ಲದ ಆರಾಧನೆ ದೇವರ ಕಿವಿಯನ್ನು ಕಾಡುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಗೆ, ಜನರಿಗೆ ಯಾವಾಗ ದೇವರ ಮೇಲೆ ಕೃತಜ್ಞತೆ ಇಲ್ಲವೋ ಆವಾಗಲೇ ಉತ್ಸಾಹ ಕಡಿಮೆಯಾಗುತ್ತದೆ. ನಮ್ಮ ಜೀವನದಲ್ಲಿ ಯಾವಾಗ ದೇವರ ಮೇಲೆ ಕೃತಜ್ಞತೆ ಕಡಿಮೆಯಾಗುತ್ತದೋ ಆಗ ದೇವರನ್ನು ಆರಾಧನೆ ಮಾಡುವುದಕ್ಕೆ ನಮಗೆ ಉತ್ಸಾಹವಿರುವುದಿಲ್ಲ, ಆಗ ದೇವರ ಕಾರ್ಯ ಮಾಡುವುದಕ್ಕೆ ಉತ್ಸಾಹವಿರುವುದಿಲ್ಲ. ದೇ ಮೇ ಟಾಕ್, ನಾವು ಅನೇಕ ವಿಷಯಗಳನ್ನು ಮಾತನಾಡುತ್ತೇವೆ, ಆದರೆ ಕಾರ್ಯರೂಪ ಬರುವಾಗ ಅದು ಸರಿಯಾಗಿ ವ್ಯಕ್ತಪಡಿಸುವುದಿಲ್ಲ. ಈ ವಿಷಯದ ಕಾರಣವೇನೆಂದರೆ ಅವರಲ್ಲಿ ಆತ್ಮೀಕ ಅನಾರೋಗ್ಯವಿತ್ತು. ಈ ಜನರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದ ಕಾರಣ ದೇವರ ಆರಾಧನೆಯಲ್ಲಿ ಉತ್ಸಾಹವಿರಲಿಲ್ಲ, ದೇವರ ಕಾರ್ಯದಲ್ಲಿ ಉತ್ಸಾಹವಿರಲಿಲ್ಲ, ದೇವರನ್ನು ಅರಿತುಕೊಳ್ಳುವ ಉತ್ಸಾಹ ಅವರಿಗೆ ಇರಲಿಲ್ಲ. ಕಪಟವಾದ ಹೃದಯದಿಂದ ಕಾರ್ಯ ಮಾಡುತ್ತಿದ್ದರು, ಯಾಕೆಂದರೆ ಇವರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು. ಜನರಿಗೆ ಯಾವಾಗ ದೇವರ ಕೃತಜ್ಞತೆ ಇರುವುದಿಲ್ಲವೋ, ಆತನು ಮಾಡುವ ಕಾರ್ಯಗಳನ್ನು ನೆನೆಸಿ ಕೃತಜ್ಞತೆ ಹೇಳುವುದಿಲ್ಲವೋ, ಅವರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗುತ್ತಾರೆ. ಬಿಕಾಸ್ ಆಫ್ ಸ್ಪಿರಿಚುವಲ್ ಅನ್ಹೆಲ್ದಿನೆಸ್, ದೇ ಡೋಂಟ್ ಹ್ಯಾವ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಗಾಡ್. ಬಹಳ ದೇವರ ಹೃದಯಕ್ಕೆ ನೋವು ತರುವಂತಹ ವಿಷಯವಾಗಿದೆ. ಜನರು ಯಾವಾಗ ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗುತ್ತಾರೋ ದೇವರ ಭಯಭಕ್ತಿ ಅವರಲ್ಲಿ ಇರುವುದಿಲ್ಲ. ಅದು ಕೇವಲ ಮಾತುಗಳಾಗಿ ಮಾರ್ಪಡುತ್ತದೆ, ಕಪಟವಾದ ವಿಷಯವಾಗಿ ಮಾರ್ಪಡುತ್ತದೆ. ಆತ್ಮೀಕ ವಿಷಯಗಳು ಕಾರ್ಯರೂಪದಲ್ಲಿ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅನೇಕ ದೊಡ್ಡ ಮಾತುಗಳನ್ನು ಹೇಳುತ್ತಾರೆ, ಎಲ್ಲಾ ವಿಷಯಗಳಲ್ಲೂ ದೇವರ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತಾರೆ, ಆದರೆ ಕಾರ್ಯಗಳು ಬರುವಾಗ ಇಟ್ ಇಸ್ ಜಸ್ಟ್ ಮಿಯರ್ ವರ್ಡ್ಸ್, ಗಾಳಿ ಮಾತುಗಳು ಎಂದಾಗಿ ನಾವು ಹೇಳಬಹುದು. ಈ ಜನರಿಗೆ ದೇವರ ಮೇಲೆ ನಿಜವಾದ ಭಯಭಕ್ತಿ ಇರಲಿಲ್ಲ, ಗೌರವ ಇರಲಿಲ್ಲ. ಆದರೆ ಈ ಯೂದ ದೇಶದ ಜನರು ನೋಡುವಾಗ ಜನರು ದೇವರಿಗೆ ಕಪಟವಾದ ಕಾರ್ಯಗಳನ್ನು ಮಾಡುತ್ತಿದ್ದರು, ಆದರೆ ದೇವರಲ್ಲಿ ಎಲ್ಲ ವಿಷಯವಾದ ಆಶೀರ್ವಾದಗಳನ್ನು ಮಾತ್ರ ಕೇಳುತ್ತಿದ್ದರು. ನನ್ನ ಕುಟುಂಬವನ್ನು ರಕ್ಷಿಸು, ನನಗೆ ಬೇಕಾದ ಸೌಲಭ್ಯಗಳನ್ನು ನೀಡು, ಆಡಂಬರಗಳನ್ನು ನೀಡು, ಆಶೀರ್ವಾದಗಳನ್ನು ನೀಡು. ಆದರೆ ದೇವರ ಕಾರ್ಯ ಬರುವಾಗ ಕಪಟವಾದ ಹೃದಯದಿಂದ ಅವರು ಮಾಡುತ್ತಿದ್ದರು. ಇದು ಬಹಳ ದೇವರಿಗೆ ನೋವು ತರುವಂತಹ ವಿಷಯವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇವರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು. ಯಾವ ಕಾರಣ ಈ ಜನರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು? ಒಂದು ವ್ಯಕ್ತಿ ಅನಾರೋಗ್ಯದಲ್ಲಿ ಒಳಗಾಗಬೇಕೆಂದರೆ ಅನೇಕ ರೀಸನ್ಗಳು ಇದೆ. ಫಿಸಿಕಲ್ ಇಲ್ನೆಸ್, ಶಾರೀರಿಕವಾದ ಅನಾರೋಗ್ಯದಲ್ಲಿ ಒಳಗಾಗಬೇಕೆಂದರೆ ಅನೇಕ ಕಾರಣಗಳು ಇರುತ್ತದೆ. ಒನ್ ಆಫ್ ದ ರೀಸನ್, ಬಹಳ ಒಂದು ಕ್ಲೆನ್ಲಿನೆಸ್, ಕ್ಲೀನ್ ಇಲ್ಲದೆ ಇರುವ ಜಾಗದಲ್ಲಿ ಇರುವ ಜನರು ಬಹಳ ಅನಾರೋಗ್ಯದಲ್ಲಿ ಒಳಗಾಗುತ್ತಾರೆ. ಅದು ಮಾತ್ರವಲ್ಲ, ಇಮ್ಯುನಿಟಿ ಅಂದರೆ ಇಮ್ಯುನಿಟಿ ಪವರ್ ಅವರಲ್ಲಿ ಕೊರತೆ ಇರುವಾಗ, ಆ ರೋಗ ಎದುರಿಸುವಂಥ ಶಕ್ತಿ ಕಡಿಮೆ ಇರುವಾಗ ಅನೇಕ ಜನರು ರೋಗಗಳಲ್ಲಿ ಒಳಗಾಗುತ್ತಾರೆ. ಅದೇ ರೀತಿಯಲ್ಲಿ ಪೌಷ್ಟಿಕವಾದ ಆಹಾರ ಇಲ್ಲದ ಕಾರಣ ಅನೇಕರು ಅನಾರೋಗ್ಯದಲ್ಲಿ ಒಳಗಾಗುತ್ತಾರೆ. ವೆನ್ ವಿ ಡೋಂಟ್ ಹ್ಯಾವ್ ಪ್ರೋಟೀನ್ಸ್, ಕ್ಯಾಲ್ಸಿಯಂ, ವೈಟಮಿನ್ಸ್, ಒಳ್ಳೆಯ ಊಟಗಳನ್ನು ಮಾಡದೇ ಇರುವಾಗ ನಾವು ಅನಾರೋಗ್ಯದಲ್ಲಿ ಒಳಗಾಗುತ್ತಾರೆ. ಈ ಯೂದ ದೇಶದ ಜನರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು. ಈ ಆತ್ಮೀಕ ಅನಾರೋಗ್ಯದ ಕಾರಣವೇನೆಂದರೆ, ಮೊದಲನೆಯದಾಗಿ ಸರಿ ಇಲ್ಲದ ದೈವಶಾಸ್ತ್ರ, ರಾಂಗ್ ಥಿಯಾಲಜಿ.
ದೇವರ ಜ್ಞಾನವಿಲ್ಲದ ಕಾರಣ ಅವರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು. ದೇವರ ಜ್ಞಾನವಿರುವಾಗ ಮಾತ್ರ ನಾವು ನಿಜವಾದ ಆತ್ಮೀಕತೆಯಲ್ಲಿ ಒಳಗಾಗುವುದಕ್ಕೆ ಸಾಧ್ಯ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಳ್ಳುವಾಗ ಮಾತ್ರ ನೀವು ಫಲವನ್ನು ಕೊಡುತ್ತೀರ. ಈ ಜನರ ಜೀವಿತದಲ್ಲಿ ದೇವರ ವಾಕ್ಯ ಇಲ್ಲದ ಕಾರಣ ಅವರು ಕಪಟವಾದ ಜೀವನದಲ್ಲಿ ಒಳಗಾಗಿದ್ದರು. ದೇವರ ಜ್ಞಾನವಿಲ್ಲದ ಕಾರಣ ಅವರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು. ಇಟ್ ಈಸ್ ದ ಸೇಮ್ ಸಿಚುವೇಶನ್ ಟುಡೇ. ಈ ದಿನ ಕೂಡ ಈ ವಿಷಯವನ್ನು ನಾವು ನೋಡಬಹುದು. ಅನೇಕರು ದೇವರ ಜ್ಞಾನವಿಲ್ಲದ ಕಾರಣ ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗುತ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರ ಜ್ಞಾನವೆಂದಿದ ತಕ್ಷಣ ಕೇವಲ ಕೆಲವು ವಚನಗಳನ್ನು ತಿಳಿದುಕೊಳ್ಳುವುದಲ್ಲ. ಹಾಡುಗಳನ್ನು ಹಾಡುವುದು ದೇವರ ಜ್ಞಾನವನ್ನು ತಿಳಿದುಕೊಂಡಿದ್ದೇವೆ ಎಂಬ ವಿಷಯವನ್ನು ಅದು ನಿರಾಕರಣೆಯ ವಿಷಯವಾಗಿದೆ. ಫಾರ್ ಎಕ್ಸಾಂಪಲ್, ಒಂದು ಮಗು LKG UKG ಯಲ್ಲಿರುವಾಗ ABCD ಯನ್ನು ತಿಳಿದುಕೊಳ್ಳುತ್ತದೆ. ಆ ABCD ತಿಳಿದುಕೊಳ್ಳಿದ ಕಾರಣ ಆ ಮಗು IAS ಆಫೀಸರ್ ಆಗುವುದಕ್ಕೆ ಸಾಧ್ಯವಿಲ್ಲ, ಡಾಕ್ಟರ್ ಆಗುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಕೆಲವು ವಚನಗಳನ್ನು ನಾವು ತಿಳಿದುಕೊಳ್ಳಿದ ತಕ್ಷಣ, ಜೀಸಸ್ ಫಿಲಿಮನ್ನು ನೋಡಿ ಜೀಸಸ್ ಮಾಡಿದ ವಿಷಯವನ್ನು ತಿಳಿದುಕೊಂಡಿದ ತಕ್ಷಣ ನಾವು ಆತ್ಮೀಕರು ಎಂದು ತಿಳಿದುಕೊಳ್ಳುವುದು ನಿರಾಕರಣೆಯ ವಿಷಯವಾಗಿದೆ. ಆದ ಕಾರಣವೇ ಅನೇಕ ಜನರು ಈ ದಿನ ಸುಳ್ಳು ವಿಷಯಗಳಿಗೆ ಬಿದ್ದು ಹೋಗುತ್ತಾರೆ. ಏನೋ ಫಾರ್ ಎಕ್ಸಾಂಪಲ್, ಒಂದು ಪ್ರಾಫಸಿ ಕೂಟವೆಂದರೆ ಅನೇಕ ಸಾವಿರಾರು ಜನಗಳು ಬರುತ್ತಾರೆ. ಸಮ್ ಹೋಲಿ ಸ್ಪಿರಿಟ್ ಕಾನ್ಫರೆನ್ಸ್ ಅಂದರೆ ತುಂಬ ಜನ ಬರುತ್ತಾರೆ. ಆದರೆ ಬೈಬಲ್ ಸ್ಟಡಿ ಅನ್ನುವಾಗ ಅನೇಕರು ಬರುವುದಿಲ್ಲ. ಇಟ್ ಈಸ್ ಫ್ರಮ್ ಜೀಸಸ್ ಟೈಮಲ್ಲಿ ನಾವು ನೋಡುವಾಗ ಆತನು 5,000 ಜನರಿಗೆ ಊಟವನ್ನು ತಿನ್ನಿಸಿದನು. 5,000 ಗಂಡಸರು, ಸ್ತ್ರೀಯರು ಎಷ್ಟು ಇದ್ದ ಗೊತ್ತಿಲ್ಲ. ಆತನು ಅದ್ಭುತ ಕಾರ್ಯಗಳಿಗೆ ಅನೇಕ ಜನರು ಬರುತ್ತಿದ್ದರು. ಅನೇಕ ಅವರು ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತ ಅನೇಕ ಜನರು ಬರುತ್ತಾರೆ. ಆದರೆ ಆತನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ತನ್ನ ಶಿಷ್ಯರು ಕೂಡ ನಿದ್ರೆಯನ್ನು ಮಾಡುತ್ತಿದ್ದರು. ದಟ್ ಈಸ್ ದ ರಿಯಾಲಿಟಿ ಟುಡೇ. ಅದ್ಭುತ ಕಾರ್ಯಗಳಿಗೆ ಅನೇಕರು ಬರುತ್ತಾರೆ, ಈ ಕಾನ್ಫರೆನ್ಸ್ಗೆ ಬರ್ತಾರೆ, ಆ ಕಾನ್ಫರೆನ್ಸ್ಗೆ ಬರ್ತಾರೆ. ಆದರೆ ಬೈಬಲ್ ಸ್ಟಡಿ ಅನ್ನುವಾಗ, ಥಿಯಾಲಜಿ ಕ್ಲಾಸ್ ಅನ್ನುವಾಗ ಕೆಲವೇ ಜನರು ಕಾಣಿಸಿಕೊಳ್ಳುತ್ತಾರೆ. ಯಾಕೆಂದರೆ ಆತ್ಮೀಕ ಅನಾರೋಗ್ಯ, ಸರಿ ಇಲ್ಲದ ದೈವಶಾಸ್ತ್ರವಿರುವ ಜನರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿರುತ್ತಾರೆ. ಅದು ಮಾತ್ರವಲ್ಲ, ದೈವಿಕ ಜ್ಞಾನ, ದೇವರ ಜ್ಞಾನವೆಂದರೆ ಕೇವಲ ವಾಕ್ಯಗಳನ್ನು ತಿಳಿದುಕೊಳ್ಳುವುದಲ್ಲ. ದೇರ್ ಈಸ್ ಸಮ್ ಇಂಚಸ್, ನಮ್ಮ ತಲೆಗೂ ಹೃದಯಕ್ಕೂ ಮೇ ಬಿ 8 to 9 ಇಂಚಸ್. ಈ ಡಿಸ್ಟೆನ್ಸ್ ಜಾಸ್ತಿ ಇರುವಾಗ ದೇವರ ನ್ಯಾಯ ವಿಚಾರಣೆಗೆ ಒಳಗಾಗುತ್ತಾರೆ. ಯಾಕೆಂದರೆ ಅನೇಕರಲ್ಲಿ ಇಲ್ಲಿ ಮಾತ್ರ ಜ್ಞಾನವಿದೆ, ಆ ಜ್ಞಾನ ಹೃದಯದಲ್ಲಿ ಕಾರ್ಯ ಮಾಡುತ್ತಿಲ್ಲ. ಯಾವಾಗ ಅದು ಹೃದಯದಲ್ಲಿ ಕಾರ್ಯ ಮಾಡುವುದಿಲ್ಲವೋ ಆವಾಗ ಅವರು ಕಾರ್ಯರೂಪದಲ್ಲಿ ದೇವರ ವಿಷಯವನ್ನು ವ್ಯಕ್ತಪಡಿಸುವುದಿಲ್ಲ. ಟುಡೇ that is a major problem in the church. ಅವರಿಗೆ ಅನೇಕ ವಿಷಯಗಳು ತಿಳಿದಿದೆ, ಆದರೆ ಹೃದಯದಲ್ಲಿ ಅದು ಕಾರ್ಯ ಮಾಡುತ್ತಿಲ್ಲ. ಆದ ಕಾರಣ ಕಾರ್ಯರೂಪದಲ್ಲಿ ನಾವು ಸೇವೆಯನ್ನು ನಾವು ನೋಡುತ್ತಿಲ್ಲ. ದಟ್ ಈಸ್ ದ ಸ್ಯಾಡ್ ಸಿಚುವೇಶನ್. ಕೇವಲ ವಾಕ್ಯಗಳನ್ನು ತಿಳಿದುಕೊಳ್ಳುವುದಿಲ್ಲ, ಅದು ನಮ್ಮ ಜೀವನದಲ್ಲಿ ಅದು ಕಾರ್ಯ ಮಾಡಬೇಕು. ಅದುವೇ ನಿಜವಾದ ಆತ್ಮಿಕ ವಿಷಯವಾಗಿದೆ. ದೇವರ ಬಗ್ಗೆ ಜ್ಞಾನವಿಲ್ಲದ ಕಾರಣ ಅವರು ಆತ್ಮಿಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು. ಎರಡನೆಯ ಕಾರಣ ಸರಿ ಇಲ್ಲದ ನಾಯಕತ್ವ. ಈ ಜನರು ಪಾಪದ ವಿಷಯದಲ್ಲಿ ಒಳಗಾಗಿದ್ದರು. ದೇವರ ವಿರೋಧವಾದ ಅನೇಕ ಕಾರ್ಯಗಳನ್ನು ಮಾಡಿದ್ದರು. ದೇವರಿಗೆ ಕೋಪ ತರುವಂತಹ ವಿಷಯಗಳನ್ನು ಮಾಡುತ್ತಿದ್ದರು. ಆದರೆ ಇವರ ನಾಯಕರು, ಇವರ ಕುರುಬರು ಅವರನ್ನು ಸರಿಪಡಿಸುತ್ತಿರಲಿಲ್ಲ, ಅವರನ್ನು ತಿದ್ದುಪಡಿಸುತ್ತಿರಲಿಲ್ಲ.
ಇಟ್ ಈಸ್ ದ ಸೇಮ್ ರಿಯಾಲಿಟಿ ಟುಡೇ. ಅನೇಕ ಜನರು ಪಾಪದ ವಿಷಯದಲ್ಲಿ ಒಳಗಾಗಿರುತ್ತಾರೆ, ದೇವರ ವಿರೋಧವಾದ ಕಾರ್ಯಗಳಲ್ಲಿ ಒಳಗಾಗುತ್ತಾರೆ. ಅನೇಕ ಸಭೆಗಳಲ್ಲಿ ಲಿವ್ ಇನ್ ರಿಲೇಶನ್ಶಿಪ್, ಎಕ್ಸ್ಟರ್ನಲ್ ಮ್ಯಾರಿಟಲ್ ಅಫೇರ್ಸ್, ಅನೇಕ ವಿಧವಾದ ವಿಷಯಗಳನ್ನು ನಾವು ನೋಡುತ್ತೇವೆ. ಆದರೆ ಅವರನ್ನು ತಿದ್ದುಪಡಿಸುವ ಕುರುಬರನ್ನು ನೋಡುವುದು ಬಹಳ ಕಷ್ಟವಾದ ಕಾರ್ಯವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವ ಮನುಷ್ಯನ ಕಾರ್ಯವೇನೆಂದರೆ ಮನುಷ್ಯರನ್ನು ದೇವರಲ್ಲಿ ಬೆಳೆಸುವುದು, ದೇವರ ಮೇಲೆ ನಂಬಿಕೆಯಲ್ಲಿ ಬೆಳೆಸುವುದೇ ದೇವ ಮನುಷ್ಯನ ಕಾರ್ಯವಾಗಿದೆ. ಆದರೆ ಈ ದಿನದ ಕುರುಬರನ್ನು ನಾವು ನೋಡುವಾಗ ಆ ಮನುಷ್ಯರನ್ನು ಅವರ ಮೇಲೆ ಡಿಪೆಂಡ್ ಆಗುವ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ. ನೀವು 100 ರೂಪಾಯಿ ಕೊಟ್ಟರೆ ನಾನು ಪ್ರೇಯರ್ ಮಾಡ್ತೇನೆ, 1000 ರೂಪಾಯಿ ಕೊಟ್ಟರೆ ನಾನು ನಿಮಗಾಗಿ ಉಪವಾಸ ಮಾಡುತ್ತೇನೆ, 5000 ರೂಪಾಯಿ ಕೊಟ್ಟರೆ ಪ್ರಾರ್ಥನೆಯ ಎಣ್ಣೆಯನ್ನು ಕಳಿಸುತ್ತೇನೆ, ಅದು ಮಾಡುತ್ತೇನೆ, ಅಥವಾ ಪ್ರವಾದನೆ ಹೇಳುತ್ತೇನೆ. ಈ ರೀತಿಯಾದ ಅನೇಕ ಕಳ್ಳರು ಸಭೆಗಳಲ್ಲಿ ಸೇರಿಕೊಂಡಿದ್ದಾರೆ. ಬಿದ್ದು ಹೋಗಿರುವಂತಹ ನಾಯಕರು ಅನೇಕ ಸಭೆಗಳಲ್ಲಿ ನಾವು ಈ ದಿನ ನೋಡಬಹುದು. ಇದನ್ನೇ ಯೂದಾ ದೇಶದಲ್ಲಿ ಆ ಕಾಲದಲ್ಲೂ ನಾವು ನೋಡುತ್ತೇವೆ. ಆ ನಾಯಕರು ಕುರುಬರು ಸರಿ ಇಲ್ಲದ ಕಾರಣ ಈ ಜನರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು. ಯಾಕೆಂದರೆ ಅವರ ಸಂದೇಶಗಳು ಪಾಪದ ಅರಿವನ್ನು ತರುತ್ತಿರಲಿಲ್ಲ. ಅವರ ಸಂದೇಶಗಳು ಅವರು ಮಾಡುತ್ತಿದ್ದ ತಪ್ಪಿನ ಅರಿವುಗಳನ್ನು ತರುತ್ತಿರಲಿಲ್ಲ. ಜನರು ಕಾಣಿಕೆಯನ್ನು ನೀಡುತ್ತಿದ್ದರು. They were giving offerings. ಇದನ್ನು ತೆಗೆದುಕೊಳ್ಳುವ ಅನೇಕ ನಾಯಕರು ಇದ್ದರು. ಆದರೆ ಜನರನ್ನು ತಿದ್ದುಪಡಿಸುವ ಕುರುಬರು ಬಹಳ ಕಡಿಮೆಯಾಗಿ ಇದ್ದರು. ಆದ ಕಾರಣ ಅನೇಕ ಜನರು ಆಗ ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು. ಈ ದಿನದಲ್ಲೂ ಕೂಡ ಅನೇಕ ಕ್ರೈಸ್ತರು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದಾರೆ. ಅದು ಮಾತ್ರವಲ್ಲ, ಮೂರನೇ ವಿಷಯ, ಜನರು ದೇವರನ್ನು ಸಾಧಾರಣವಾಗಿ ತೆಗೆದುಕೊಂಡಿದ್ದರು. ಫ್ಯಾಮಿಲಿಯಾರಿಟಿ, ಬಹಳ ಅಲಸ್ಯದ ರೀತಿಯಲ್ಲಿ ತೆಗೆದುಕೊಂಡಿದ್ದರು. ಸರಿಯಾದ ಗೌರವವನ್ನು ದೇವರಿಗೆ ನೀಡುತ್ತಿರಲಿಲ್ಲ. ದೇರ್ ವಾಸ್ ನೋ ರೆವರೆನ್ಷಿಯಲ್ ಫಿಯರ್. ದೇವರನ್ನು ಸಾಧಾರಣವಾಗಿ ತೆಗೆದುಕೊಳ್ಳುತ್ತಾರೆ. ಅರಸನಿಗೆ ಬಹಳ ಗೌರವ ನೀಡುತ್ತಿದ್ದರು, ಅಧಿಕಾರಿಗಳಿಗೆ ಬಹಳ ಗೌರವ ನೀಡುತ್ತಿದ್ದರು. ಆದರೆ ದೇವರಿಗೆ ಅಲಸ್ಯದ ವರ್ತನೆಯಲ್ಲಿ ಒಳಗಾಗಿದ್ದರು. ಅರಸನಿಗೆ ಶ್ರೇಷ್ಠವಾದ ಬಹುಮಾನವನ್ನು ನೀಡುತ್ತಿದ್ದರು, ಆದರೆ ದೇವರಿಗೆ ದೋಷವುಳ್ಳ ಕಾಣಿಕೆಯನ್ನು ನೀಡುತ್ತಿದ್ದರು. ದೇವರ ಮೇಲೆ ಈ ಜನರಿಗೆ ನಿಜವಾದ ಭಯಭಕ್ತಿ ಇರಲಿಲ್ಲ. We can see that today. ಕೆಲಸಕ್ಕೆ ನಾವು ಲೇಟಾಗಿ ಹೋಗುವುದಿಲ್ಲ, ಮಕ್ಕಳನ್ನು ಶಾಲೆಗೆ ಲೇಟಾಗಿ ಕಳಿಸುವುದಿಲ್ಲ, ಆದರೆ ಸಭೆಗೆ ನಾವು ಲೇಟಾಗಿ ಬರ್ತೇವೆ. ನಾವು ಕೆಲಸಕ್ಕೆ ರಜೆ ತಗೊಳ್ಳುವುದಿಲ್ಲ, ಬಟ್ ವಿ ಟೇಕ್ ಲೀವ್ ಫಾರ್ ಪ್ರೇಯರ್. ದೇವರ ಕಾರ್ಯಗಳಿಗೆ ನಾವು ರಜೆಯನ್ನು ತೆಗೆದುಕೊಳ್ಳುತ್ತೇವೆ. ಆದ ಕಾರಣ ಇವರು ಅನಾರೋಗ್ಯದಲ್ಲಿ ಒಳಗಾಗಿದ್ದರು, ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರು. ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದ ಕಾರಣ ಈ ಯೂದಾ ದೇಶದ ಜನರು ದೇವರ ಕೋಪಕ್ಕೆ ಒಳಗಾಗಿದ್ದರು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಯೂದಾ ದೇಶದ ಜನರು ಹೇಗೆ ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದರೋ ಅದೇ ರೀತಿಯಲ್ಲಿ ಇಂದಿನ ಜನರು ಕೂಡ ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದಾರೆ. ದೇವರ ಬಗ್ಗೆ ನಮಗೆ ಉತ್ಸಾಹವಿಲ್ಲ. ನಾವು ಮೊದಲನೆಯ ಪ್ರೀತಿಯನ್ನು ಕಳೆದುಕೊಂಡಿದ್ದೇವೆ. ದೇವರ ಕಾರ್ಯದಲ್ಲಿ ಉತ್ಸಾಹವಿಲ್ಲ, ದೇವರ ಆರಾಧನೆಯಲ್ಲಿ ಉತ್ಸಾಹವಿಲ್ಲ. ಯಾಕೆಂದರೆ ದೇವರ ವಚನ ಕೇವಲ ನಮಗೆ ರೋಮಾಂಚನವನ್ನು ತರುತ್ತಾ ಇದೆ. ಪಾಸ್ಟರ್ಗಳು ಸರ್ಕಸ್ ಎಂಟರ್ಟೈನರ್ಸ್ ಆಗಿ ಮಾರ್ಪಟ್ಟಿದ್ದಾರೆ. ಫಿಲ್ಮ್ ಆಕ್ಟರ್ಸ್ಗಳು ಪಂಚ್ ಡೈಲಾಗ್ ಹೊಡಿತಾರೆ, ಅದೇ ರೀತಿಯಲ್ಲಿ ಪಾಸ್ಟರ್ಗೂ ಕೂಡ ಬೇರೆ ಪಂಚ್ ಡೈಲಾಗ್ ಹೊಡಿತಾ ಇದ್ದಾರೆ. ಆತ್ಮೀಕ ಜೀವನದಲ್ಲಿ, ಜನರ ಜೀವನದಲ್ಲಿ ಮಾರ್ಪಾಡು ಹೊಂದುತ್ತಿಲ್ಲ. ಅವರ ಸಂದೇಶಗಳು ಅವರ ಜೀವನವನ್ನು ತಿದ್ದುಪಡಿಸುತ್ತಿಲ್ಲ, ಪರಿಶುದ್ಧತೆಯಲ್ಲಿ ಬೆಳೆಸುತ್ತಿಲ್ಲ. ಯಾಕೆಂದರೆ ಕೇವಲ ರೋಮಾಂಚನ ತರುವಂತಹ, ಎಂಟರ್ಟೈನ್ ಮಾಡುವಂತಹ ಸಂದೇಶಗಳು. ಅನೇಕರು ಸಭೆಗೆ ಹೋಗುತ್ತಾರೆ, ಆದರೆ ದೇವರ ಬಗ್ಗೆ ಇನ್ನೂ ತಿಳಿದುಕೊಳ್ಳುವ ಉತ್ಸಾಹವಿಲ್ಲ. How many people want to, I hardly seen people
ಅವರಿಗೆ ಅದು ಕೊಡು, ಇದು ಪ್ರಾರ್ಥನೆ ಮಾಡು, ಅದು ಪ್ರಾರ್ಥನೆ ಮಾಡು. ಬಟ್ ಐ ಹ್ಯಾವ್ ನಾಟ್ ಹರ್ಡ್ ಎನಿ ಒನ್, ಯಾರು ಬಂದು ಕೇಳುವುದಿಲ್ಲ, ಪಾಸ್ಟ್ರೇ ನಾನು ಇನ್ನು ದೇವರ ಬಗ್ಗೆ ತಿಳಿದುಕೊಳ್ಳಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡಿ, ನಾನು ಇನ್ನು ದೇವರಲ್ಲಿ ಬೆಳೆಯಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬ ಪ್ರಾರ್ಥನೆಯ ರಿಕ್ವೆಸ್ಟ್ ಐ ಹ್ಯಾವ್ ನಾಟ್ ಹರ್ಡ್, ಆರ್ ಮೇ ಬಿ ಒನ್ ಆರ್ ಟೂ, ದಟ್ಸ್ ಇಟ್. ವೆರಿ ಸ್ಯಾಡ್ ಸಿಚುವೇಶನ್. ದೇವರಿಗೆ ಸೇವೆ ಮಾಡುವುದಕ್ಕೆ ಉತ್ಸಾಹವಿಲ್ಲ. ನಾವು ಕೆಲಸಕ್ಕೆ ಹೋಗುವುದಕ್ಕೆ ಉತ್ಸಾಹ, ಮನೆ ಕೆಲಸ ಮಾಡುವುದಕ್ಕೆ ಉತ್ಸಾಹ, ಮದುವೆ ಮಾಡುವುದಕ್ಕೆ ಉತ್ಸಾಹ, ಹಣ ಸೇರಿಸುವುದಕ್ಕೆ ಉತ್ಸಾಹ, ಆದರೆ ದೇವರ ಸೇವೆ ಮಾಡುವುದಕ್ಕೆ ಉತ್ಸಾಹವಿಲ್ಲ. ದೇವರಿಗೆ ಕೊಡುವುದರಲ್ಲಿ ಉತ್ಸಾಹವಿಲ್ಲ. ಮಿಕ್ಕಿರುವ ವಿಷಯವನ್ನು ದೇವರಿಗೆ ನೀಡುತ್ತೇವೆ. sometimes we treat God as beggar. ಒಂದು ಭಿಕ್ಷುಕನ ಹಾಗೆ ನಾವು ಟ್ರೀಟ್ ಮಾಡುತ್ತೇವೆ. ಮಿಕ್ಕಿರುವ ದುಡ್ಡನ್ನು ದೇವರಿಗೆ ಕೊಡುತ್ತೇವೆ, ಮಿಕ್ಕಿರುವ ಸಮಯವನ್ನು ದೇವರಿಗೆ ನೀಡುತ್ತೇವೆ, ಮಿಕ್ಕಿರುವ ಬಲವನ್ನು ದೇವರಿಗೆ ನೀಡುತ್ತೇವೆ. ನಾವು ದೇವರ ಹೃದಯಕ್ಕೆ ಬಹಳ ನೋವನ್ನು ಉಂಟು ಮಾಡುತ್ತಿದ್ದೇವೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಇದರ ಕಾರಣವೇನೆಂದರೆ ನಾವು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದೇವೆ. ನಮ್ಮ ಆರಾಧನೆಗಳಲ್ಲಿ ಉತ್ಸಾಹವಿಲ್ಲ. ಆರಾಧನೆ ಕೇವಲ ಹಾಡುಗಳನ್ನು ಹಾಡುವುದಿಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ವಾದ್ಯಗಳು ನುಡಿಸುವುದು ಆರಾಧನೆಯಲ್ಲ. ಇಟ್ಸ್ ಅ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಟುಡೇ. ಆರಾಧನೆ ಅಂದರೆ ಮ್ಯೂಸಿಕ್, ಲೈಟಿಂಗ್, ಹಾಡುಗಳನ್ನು ತಿಳಿದುಕೊಳ್ಳುತ್ತಾರೆ. ನೋ, ನಾಟ್ ಅಟ್ ಆಲ್. ಆರಾಧನೆ ದೇವರ ಕಾರ್ಯವಾಗಿದೆ, ದೇವರಿಗೆ ಕೃತಜ್ಞತೆ ಹೇಳುವ ವಿಷಯವಾಗಿದೆ. ಅದರಲ್ಲಿ ನಮಗೆ ಉತ್ಸಾಹವಿಲ್ಲ. ಮಿಕ್ಕಿರುವ ವಿಷಯವನ್ನು ನಾವು ದೇವರಿಗೆ ನೀಡುತ್ತೇವೆ. ಕೆಲವರಿಗೆ ಇದು ಧಾರ್ಮಿಕ ವಿಷಯ. ಸಂಡೆ ಚರ್ಚಿಗೆ ಹೋಗುವುದು ಒಂದು ಧಾರ್ಮಿಕ ವಿಷಯ. ಐ ಹ್ಯಾವ್ ಡನ್ ಮೈ ಡ್ಯೂಟಿ. ಸಂಡೆ ಚರ್ಚಿಗೆ ಹೋಗಬೇಕು, ಆ ಡ್ಯೂಟಿಯನ್ನು ನಾನು ಮುಗಿಸಿಬಿಟ್ಟಿದ್ದೇನೆ, ನನ್ನ ಹೊಣೆಯನ್ನು, ನನ್ನ ಜವಾಬ್ದಾರಿಯನ್ನು ನಾನು ಮಾಡಿಬಿಟ್ಟಿದ್ದೇನೆ. ದಟ್ಸ್ ಇಟ್. ದಟ್ ಇಸ್ ಕಪಟವಾದ ವಿಷಯ. ಯೂದಾ ದೇಶದ ಜನರ ಹಾಗೆ ನಾವು ಕೂಡ ಉತ್ಸಾಹವನ್ನು ಕಳೆದುಕೊಂಡಿದ್ದೇವೆ. ದೇವರ ಈ ವಿಷಯವನ್ನು ಮೆಚ್ಚುವುದಿಲ್ಲ. ದೇವರಿಗೆ ಅವಮಾನವನ್ನು ನಾವು ತರುತ್ತಿದ್ದೇವೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಇದು ಯಾಕೆಂದರೆ ನಾವು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದೇವೆ. ದೇವರು ಇದನ್ನು ಹೇಳುವ ವಿಷಯ ನಮ್ಮನ್ನು ಅವಮಾನಪಡಿಸುವುದಕ್ಕಲ್ಲ, ನಮ್ಮನ್ನು ತಿದ್ದುಪಡಿಸುವುದಕ್ಕೆ. ತನ್ನ ಮಕ್ಕಳು ತನ್ನ ಕಡೆಗೆ ತಿರುಗಿಕೊಳ್ಳಬೇಕು, ಪಾಪದಿಂದ ಶಾಪದಿಂದ ಹೊರಗೆ ಬಂದು ಆತನ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಈ ವಿಷಯವನ್ನು ಈ ದಿನ ನಮ್ಮ ಸಂಗಡ ಮಾತನಾಡುತ್ತಿದ್ದಾನೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಸೊ ಹೌ ಕ್ಯಾನ್ ವಿ ಕಮ್ ಔಟ್ ಆಫ್ ದಿಸ್ ಸ್ಪಿರಿಚುವಲ್ ಇಲ್ನೆಸ್? ದೇವರು ಬಯಸುವ ವಿಷಯವೇನು? ಯಾವ ವಿಷಯವನ್ನು ಮಾಡಿದರೆ ಈ ಆತ್ಮೀಕ ಅನಾರೋಗ್ಯದಿಂದ ನಾವು ಹೊರಗೆ ಬರುತ್ತೇವೆ? God is saying the same thing that day, even today. ಆ ದಿನವೂ ಹೇಳಿದ ವಿಷಯವು ನಿಜವಾಗಿದೆ. ಇವತ್ತು ಕೂಡ ಅದೇ ವಿಷಯವನ್ನು ಆತನು ಹೇಳುತ್ತಿದ್ದಾನೆ. ಅದೇನೆಂದರೆ ಆತನ ಜನರು ಇನ್ನು ದೇವರ ಬಗ್ಗೆ, ಆತನ ಬಗ್ಗೆ ಹೆಚ್ಚಾಗಿ ಅರಿತುಕೊಳ್ಳಬೇಕು. ನಾವು ಯಾವಾಗ ದೇವರನ್ನು ಹೆಚ್ಚಾಗಿ ತಿಳಿದುಕೊಳ್ಳುತ್ತೇವೋ ಆಗ ಆತನ ನಿಜವಾದ ಆತ್ಮೀಕತೆಯಲ್ಲಿ ನಾವು ಒಳಗಾಗುತ್ತೇವೆ. ನಾವು ದೇವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳುವಾಗ ನಮ್ಮ ಹೃದಯದಲ್ಲಿ ಕೃತಜ್ಞತೆ ಹೆಚ್ಚಾಗುತ್ತದೆ. ಆ ಕೃತಜ್ಞತೆ ಹೆಚ್ಚಾಗುವಾಗ ಭಯಭಕ್ತಿ ಹೆಚ್ಚಾಗುತ್ತದೆ. ಆಗ ನಮ್ಮ ಜೀವನ ಮಾರ್ಪಾಡು ಹೊಂದುತ್ತದೆ. ಯು ಮೈಟ್ ಹ್ಯಾವ್ ಸೀನ್ ಮೆನಿ ಪೀಪಲ್. ಒಂದು 15-20 ವರ್ಷದಿಂದ ಅವರು ಸಭೆಗೆ ಹೋಗುತ್ತಿರಬಹುದು, ಕ್ರೈಸ್ತರು ಎಂದು ಎನಿಸಿಕೊಂಡಿರಬಹುದು, ಕ್ರೈಸ್ತರು ಎಂದು ಹೇಳಿಕೊಳ್ಳಬಹುದು. ಆದರೆ ಅವರ ವೈಯಕ್ತಿಕ ಜೀವನವನ್ನು ನೋಡುವಾಗ ಅವರ ಜೀವಿತದಲ್ಲಿ ಯಾವ ಮಾರ್ಪಾಡು ಬರುವುದಿಲ್ಲ. ಸಭೆಗೆ ಹೋಗುತ್ತಾರೆ, ಮನೆಗೆ ಬಂದಿದ್ದ ತಕ್ಷಣ ಜಗಳ. ಸಭೆಗೆ ಹೋಗುತ್ತಾರೆ, ಆದರೆ ಅವರಲ್ಲಿ ಹೊಟ್ಟೆ ಕಿಚ್ಚಿರುತ್ತದೆ, ಸುಳ್ಳು ಇರುತ್ತದೆ, ಮತ್ಸರ, ಯು ನೇಮ್ ಇಟ್, ಎಲ್ಲವೂ ಇರುತ್ತದೆ. ಯಾಕೆ? ಆತ್ಮೀಕ ಅನಾರೋಗ್ಯ. ದೇವರು ಯಾರೆಂಬ ವಿಷಯ ಅವರಿಗೆ ತಿಳಿದಿರುವುದಿಲ್ಲ. ದೇವರು ಹೇಳುತ್ತಾನೆ, ನಾನು ಯಾರಾಗಿದ್ದೇನೆ ಎಂದು ನೀವು ತಿಳಿದುಕೊಳ್ಳಬೇಕು. ದೇವರು ಯಾರಾಗಿದ್ದಾನೆ ಎಂಬ ಜ್ಞಾನ ನಮ್ಮಲ್ಲಿರಬೇಕು. ಅದು ಮಾತ್ರವಲ್ಲ, ದೇವರಲ್ಲಿ ನಾವು ಯಾರಾಗಿದ್ದೇವೆ ಎಂಬ ಜ್ಞಾನ ನಾವು ಇರಬೇಕು. ಪ್ರತಿ ದಿವಸ ಈ ಜ್ಞಾನದಲ್ಲಿ ನಾವು ಬೆಳೆಯಬೇಕು. ಆತ್ಮೀಕತೆಯಲ್ಲಿ ಪ್ರತಿ ದಿವಸ ಬೆಳೆಯಬೇಕು. ನೀವು ಒಂದೇ ವಾರದಲ್ಲಿ ಒಂದು ದಿವಸ ನೀವು ಊಟ ಮಾಡಿದರೆ ಯು ವಿಲ್ ಬಿ ಮ್ಯಾಲ್ನರಿಶ್ಡ್,
ನಿಮ್ಮ ಹೆಲ್ತ್ ಡಿಟರೇಟ್ ಆಗುತ್ತದೆ, ಅನಾರೋಗ್ಯದಿಂದ ಮರಣ ಹೊಂದುತ್ತೀರ. ಅದೇ ರೀತಿಯಲ್ಲಿ ಆತ್ಮೀಕ ಆರೋಗ್ಯದಲ್ಲಿ ಬೆಳೆಯಬೇಕೆಂದರೆ ಕೇವಲ ಭಾನುವಾರ 1 ತಾಸು ನಾವು ಸಭೆಗೆ ಹೋಗಿದ ತಕ್ಷಣ ನಾವು ಆತ್ಮೀಕತೆಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. We need to grow every day. ದೇವರ ಬಗ್ಗೆ ಹೆಚ್ಚಾಗಿ ತಿಳಿಯಬೇಕು. ನಾಟ್ ಜಸ್ಟ್ ABCD. ದೇವರ ಸಿದ್ಧಾಂತಗಳನ್ನು ತಿಳಿಯಬೇಕು. ಗಾಸ್ಪಲ್ ಏನಾಗಿದೆ ಎಂಬ ವಿಷಯವನ್ನು ತಿಳಿಯಬೇಕು. We just know ABCD. ಈ ದಿನ ನಾವು ಹೇಳಬಹುದು, ದೇವರೇ, ನಾನು ಅನೇಕ ಕಾರ್ಯಗಳನ್ನು ನಿನ್ನ ವಿರೋಧವಾಗಿ ಮಾಡಿದ್ದೇನೆ. ದೇವರೇ, ನನ್ನನ್ನು ಕ್ಷಮಿಸು. ಯಾಕೆಂದರೆ ನಾವು ದೇವರ ಕೋಪಕ್ಕೆ ಒಳಗಾಗುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರ ನ್ಯಾಯ ವಿಚಾರಣೆಗೆ ನಾವು ಒಳಗಾಗುತ್ತೇವೆ. ನ್ಯಾಯ ವಿಚಾರಣೆಯ ದಿವಸ ಹತ್ತಿರದಲ್ಲೇ ಇದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಆ ದಿನ ನಾವು ಹೇಳುತ್ತೇವೆ, ದೇವರೇ, ನಾನು ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಸಭೆಗೆ ಹೋಗಿದ್ದೆ. ನಿನ್ನ ಹೆಸರಿನ ನಿಮಿತ್ತ ಅನೇಕ ಕಾಣಿಕೆಯನ್ನು ನೀಡಿದ್ದೆ. ನಿನ್ನ ಹೆಸರಿನ ನಿಮಿತ್ತ ಅನ್ಯ ಭಾಷೆಯನ್ನು ಮಾತಾಡಿದೆ. ನಿನ್ನ ಹೆಸರಿನ ನಿಮಿತ್ತ ಪ್ರವಾದನೆಯನ್ನು ಕೇಳಿದೆ. ಹೋಲಿ ಸ್ಪಿರಿಟ್ ಕಾನ್ಫರೆನ್ಸ್ಗೆ ಹೋಗಿದ್ದೆ. ಎಣ್ಣೆಯನ್ನು ಹಚ್ಚಿಕೊಂಡೆ. ಆದರೆ ದೇವರು ಹೇಳುತ್ತಾನೆ, ನೀನು ಯಾರಾಗಿದ್ದಿ ಎಂದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೂ ಯು ಆರ್. ದೇವರಿಗೆ ನಮ್ಮ ಪರಿಚಯವಿಲ್ಲದಿದ್ದರೆ ನಾವು ನಿತ್ಯ ರಾಜ್ಯದಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ಪರಿಸ್ಥಿತಿಯಲ್ಲಿ ನಾವು ಒಳಗಾಗುವ ಅಗತ್ಯವಿಲ್ಲ. ಈ ದಿನ ನಾವು ಯಾವ ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದೇವೆ ಎಂದು ತಿಳಿದುಕೊಂಡು ಆತ್ಮೀಕ ಅನಾರೋಗ್ಯದಿಂದ ಹೊರಗೆ ಬರೋಣ. ಆತ್ಮೀಕ ಆರೋಗ್ಯವನ್ನು ಪಡೆದುಕೊಳ್ಳೋಣ. ಈ ಸಂದೇಶದಿಂದ ನಮ್ಮ ಜೀವನದಲ್ಲಿ ಅಳವಡಿಸುವ ವಿಷಯವೇನೆಂದರೆ, ಒನ್ ಥಿಂಗ್, ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿರಿ. ದೇವರ ಕಾರ್ಯವನ್ನು ಕಪಟದಿಂದ ಮಾಡಬೇಡಿ, ನಿಷ್ಠೆಯಿಂದ ಮಾಡಿರಿ. ದೇವರಿಗೆ ಮೊದಲನೆಯ ಗೌರವವನ್ನು ನೀಡಿರಿ. ಪಾಸ್ಟ್ರಿಗೆ ಕೊಡಬೇಡಿ, ಪಾಸ್ಟರ್ ಅಮ್ಮಗೆ ಕೊಡಬೇಡಿ, ವರ್ಷಿಪ್ ಲೀಡರ್ಗೆ ಕೊಡಬೇಡಿ, ಪ್ರವಾದಿಗೆ ಕೊಡಬೇಡಿ, ನಿಮ್ಮ ಬಾಸ್ಗಳಿಗೆ ಕೊಡಬೇಡಿ, ನಿಮ್ಮ ಕೆಲಸಕ್ಕೆ ನೀಡಬೇಡಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ನೀಡಬೇಡಿ. ದೇವರಿಗೆ ಮೊದಲನೆಯ ಗೌರವವನ್ನು ಕೊಡಿರಿ. ದೇವರ ಸಂಬಂಧದಲ್ಲಿ ಉತ್ಸಾಹದಿಂದ ಬೆಳೆಯಿರಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ನಮ್ಮ ಹೃದಯವನ್ನು ನಾವು ಪರೀಕ್ಷೆ ಮಾಡೋಣ. ನನ್ನಲ್ಲಿ ಯಾವ ಆತ್ಮೀಕ ಅನಾರೋಗ್ಯವಿದೆ? ಅದು ಸಣ್ಣ ಜ್ವರವಾಗಿರಬಹುದು, ಇಲ್ಲ ಕ್ಯಾನ್ಸರ್ ಆಗಿರಬಹುದು. ನಾವು ನಮ್ಮ ನಿರಾಕರಣೆಯ ಜೀವನದಿಂದ ಹೊರಗೆ ಬಂದು ನನ್ನಲ್ಲಿ ಯಾವ ತಪ್ಪು ಇದೆ, ದೇವರ ವಿರೋಧವಾಗಿ ಯಾವ ತಪ್ಪನ್ನು ಮಾಡಿದ್ದೇನೆ ಎಂದು ತಿಳಿದುಕೊಂಡು ದೇವರಲ್ಲಿ ನಾವು ಬೇಡಿಕೊಳ್ಳೋಣ. ದೇವರೇ, ನನ್ನನ್ನು ಕ್ಷಮಿಸು. ದೇವರೇ, ನನ್ನ ಪಾಪವನ್ನು ಕ್ಷಮಿಸು. ನಾನು ಪಶ್ಚಾತ್ತಾಪ ಪಡುತ್ತಿದ್ದೇನೆ ಎಂದು ನಾವು ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ. ದೇವರ ಕಾರ್ಯವನ್ನು ಮಾಡುವುದಕ್ಕೆ ನಿಮಗೆ ಉತ್ಸಾಹವಿಲ್ಲವೋ, then you are in spiritual illness. ನಿಮಗೆ ದೇವರ ಬಗ್ಗೆ ಉತ್ಸಾಹವಿಲ್ಲವೋ, ನೀವು ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದೀರ. ನಿಮಗೆ ದೇವರಿಗೆ ಗೌರವ ಕೊಡುವುದಕ್ಕೆ ಮನಸ್ಸಿಲ್ಲವೋ, ಆತ್ಮೀಕ ಅನಾರೋಗ್ಯದಲ್ಲಿ ಒಳಗಾಗಿದ್ದೀರ. ಯೂದಾ ದೇಶದ ಜನರ ಹಾಗೆ ನಾವು ಕೂಡ ಅನೇಕ ತಪ್ಪುಗಳನ್ನು ಮಾಡಿದ್ದೇವೆ. ಈ ದಿನ ನಾವು ತಿರುಗಿಕೊಳ್ಳೋಣ, ಪಶ್ಚಾತ್ತಾಪ ಪಟ್ಟು ದೇವರಿಗೆ ಕಡೆಗೆ ತಿರುಗಿಕೊಳ್ಳೋಣ. ಕಪಟವಾಗಿ ದೇವರಿಗೆ ಕೊಡುವುದನ್ನು ನಿಲ್ಲಿಸೋಣ. ದೇವರು ನಿಮ್ಮ ಹೃದಯವನ್ನು ನೋಡುತ್ತಿದ್ದಾನೆ. ದೇವರಿಗೆ ನಾವು ಕಪಟವಾಗಿ ಕೊಡುವುದನ್ನು ನಿಲ್ಲಿಸೋಣ. ದೇವರ ಕೋಪಕ್ಕೆ ಒಳಗಾಗುವ ಅಗತ್ಯವಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರ ಸೇವೆ ಮಾಡುವುದಕ್ಕೆ ಉತ್ಸಾಹವಿಲ್ಲವೋ, ದೇವರಿಗೆ ಇನ್ನೂ ಹೆಚ್ಚಾಗಿ ಕೊಡುವುದಕ್ಕೆ ಉತ್ಸಾಹವಿಲ್ಲವೋ, ದೇವರಿಗೆ ಕೊಡುವ ಸಮಯಕ್ಕೆ ಇನ್ನು ಕೊಡುವುದಕ್ಕೆ ಹೆಚ್ಚು ಉತ್ಸಾಹವಿಲ್ಲವೋ, ರಿಪೆಂಟ್ ಟುಡೇ, ಟುಮಾರೋ ಮೇ ಬಿ ಟೂ ಲೇಟ್. ನಾಳೆ ಬಹಳ ಲೇಟ್ ಆಗಬಹುದು. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಟುಡೇ, ಇವತ್ತು ದೇವರ ಕಡೆಗೆ ತಿರುಗಿಕೋ. ದೇವರ ಕಾರ್ಯವನ್ನು ಉತ್ಸಾಹದಿಂದ ಮಾಡುವ ನಿರ್ಧಾರವನ್ನು ಮಾಡೋಣ. ಉತ್ಸಾಹದಿಂದ ನಮ್ಮ ಸಮಯವನ್ನು ದೇವರಿಗೆ ನೀಡೋಣ. ಉತ್ಸಾಹದಿಂದ ನಮ್ಮ ಪ್ರತಿಭೆಯನ್ನು ದೇವರಿಗೆ ನೀಡೋಣ. ಉತ್ಸಾಹದಿಂದ ನಮ್ಮ ಸಂಪನ್ಮೂಲಗಳನ್ನು ದೇವರಿಗೆ ನೀಡೋಣ. ದೇವರಿಗೆ ನೀಡುವ ಎಲ್ಲಾ ವಿಷಯಗಳು ಆಶೀರ್ವಾದವಾಗಿ ಮಾರ್ಪಡುತ್ತದೆ. ನಿಮ್ಮ ಸಮಯವನ್ನು ನೀಡಿ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಜೀವಿತವನ್ನು ನೀಡಿ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಆದರೆ ಕಪಟವಾಗಿ ಕೊಡುವ ಎಲ್ಲಾ ವಿಷಯಗಳು, ಕಪಟವಾಗಿ ದೇವರಿಗೆ ಕೊಡುವ ಎಲ್ಲಾ ವಿಷಯಗಳು
ಶಾಪವಾಗಿ ಮಾರ್ಪಡುತ್ತದೆ. ಮೇ ಬಿ ಅದು ನಿಮ್ಮ ಪಾಸ್ಟ್ರಿಗೆ ಸಂತೋಷ ಕೊಡಬಹುದು, ಮೇ ಬಿ ಚರ್ಚ್ ಮೆಂಬರ್ ಬಹಳ ನಿಮ್ಮನ್ನು ನೋಡಿ ಮೆಚ್ಚುಗೆ ಆಗಬಹುದು, ಆದರೆ ಕಪಟವಾಗಿ ನೀವು ದೇವರಿಗೆ ನೀಡಿದರೆ ಅದು ಶಾಪವಾಗಿ ಮಾರ್ಪಡುತ್ತದೆ. ಟುಡೇ ಈಸ್ ದ ಟೈಮ್ ಫಾರ್ ಯು ಟು ರಿಪೆಂಟ್ ಅಂಡ್ ಚೇಂಜ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ತಿರುಗಿಕೊಳ್ಳಿ. ಈ ದಿನ ನಾವು ಶಾಪದಿಂದ ಹೊರಗೆ ಬರೋಣ, ಪಾಪದಿಂದ ಹೊರಗೆ ಬರೋಣ, ದೇವರ ಕೋಪದಿಂದ ಹೊರಗೆ ಬಂದು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಆಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಎಂದು ನಾನು ನಂಬುತ್ತೇನೆ. ಈ ದಿನ ನೀವು ಆತ್ಮೀಕ ಅನಾರೋಗ್ಯದಿಂದ ಹೊರಗೆ ಬನ್ನಿ. ದೇವರು ನಿಮ್ಮ ಜೀವಿತವನ್ನು ಮಾರ್ಪಡಿಸುತ್ತಾನೆ, ಕುಟುಂಬ ಜೀವನವನ್ನು ಮಾರ್ಪಡಿಸುತ್ತಾನೆ, ನಿಮ್ಮ ಕೆಲಸದ ಜೀವನವನ್ನು ಮಾರ್ಪಡಿಸುತ್ತಾನೆ, ನಿಮ್ಮನ್ನು ಬೆಳಕಾಗಿ ಉಪಯೋಗ ಮಾಡುತ್ತಾನೆ, ಉಪ್ಪಾಗಿ ಉಪಯೋಗ ಮಾಡುತ್ತಾನೆ. ಟುಡೇ ಇಫ್ ಯು ಡಿಸೈಡೆಡ್ ಟುಡೇ, ಇವತ್ತು ನೀವು ನಿರ್ಧಾರ ಮಾಡಿದ್ದರೆ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಚನದ ಮೂಲಕ ನಿಮ್ಮ ಜೀವನ ಬದಲಾವಣೆ ಹೊಂದಲಿ. ದೇವರು ಆಶೀರ್ವದಿಸಿ ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಇನ್ನೊಂದು ಸಾರಿ ಭೇಟಿ ಮಾಡೋಣ. ಆವರೆಗೆ ದೇವರು ನಿಮ್ಮನ್ನು ಕಾಪಾಡಲಿ, ಆತನ ರೆಕ್ಕೆಯ ಮರೆಯಲ್ಲಿ ಇಟ್ಟು ಪ್ರತಿ ದಿವಸವೂ ನಡೆಯಲಿ. ಗಾಡ್ ಬ್ಲೆಸ್ ಯು. ಸಿ ಯು ಒನ್ಸ್ ಅಗೇನ್.